ವರ್ಷವೇ ಖಮೇನಿಯನ್ನು ಮುಗಿಸಲು ಇಸ್ರೇಲ್ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಡ್ಡ ಬಂದಿದ್ರು. ಆಗ ಇಸ್ರೇಲ್ ಜೂನ್ 2025ರಲ್ಲೇ ಇರಾನ್ ಮೇಲೆ ಬೃಹತ್ ದಾಳಿ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಆ ಸಮಯದಲ್ಲಿ ಖಮೇನಿ ಹತ್ಯೆಗೆ ಯೋಜನೆಯನ್ನು ರೂಪಿಸಿತ್ತು ಇಸ್ರೇಲ್. ಆದರೆ ಆಗ ಅಮೆರಿಕ ಅಧ್ಯಕ್ಷರು ಅಡ್ಡ ಬಂದಿದ್ರು ಅನ್ನುವ ಮಾತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಖಮೇನಿಯವರ ಹತ್ಯೆಗೆ ಅಡ್ಡ ಬಂದಿದ್ರು ಅನ್ನುವ ಚರ್ಚೆ ಈಗ ಶುರುವಾಗಿರುವಂಥದ್ದು. ಕಳೆದ ವರ್ಷ ಜೂನ್ 2025ರಲ್ಲೇ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು. ಆ ಸಂದರ್ಭದಲ್ಲಿ ಆಯತ್ ಉಲ್ಲಾ ಅಲ್ ಖಮೇನಿ ಅವರ ಹತ್ಯೆಗೆ ಯೋಜನೆಯನ್ನು ರೂಪಿಸಿತ್ತು ಇಸ್ರೇಲ್. ಆದರೆ ಆ ಸಂದರ್ಭದಲ್ಲಿ ಅದನ್ನು ತಡೆದಿದ್ರು ಡೊನಾಲ್ಡ್ ಟ್ರಂಪ್ ಅವರು ಅನ್ನುವ ಮಾಹಿತಿ ಇದೆ. ಟ್ರಂಪ್ ಖಮೇನಿ ತನ್ನನ್ನು 2 ಬಾರಿ ಕೊಲ್ಲಲು ಪ್ರಯತ್ನಿಸಿದ್ರು. 2024ರಲ್ಲಿ ಟ್ರಂಪ್ ಮೇಲೆ 2 ಬಾರಿ ದಾಳಿಗೆ ಯತ್ನಿಸಲಾಗಿತ್ತು. ಕಳೆದ ವರ್ಷವೇ ಖಮೇನಿಯನ್ನು ಮುಗಿಸಲು ಇಸ್ರೇಲ್ ಪ್ಲಾನನ್ನು ಮಾಡಿಕೊಂಡಿತ್ತು. ಯಾವುದೇ ಕಾರಣಕ್ಕೂ ಇರಾನ್ ಸಶಕ್ತ ದೇಶ ಆಗಬಾರ್ದು, ನ್ಯೂಕ್ಲಿಯರ್ ಪವರ್ ರಾಷ್ಟ್ರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ ಸುಮಾರು ವರ್ಷಗಳಿಂದಲೂ ಸಹ ಇರಾನ್ ಜೊತೆಗೆ ಆ ದ್ವೇಷದ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಮಗದೊಂದು ಕಡೆ ಅಮೇರಿಕ ಸಾಕಷ್ಟು ಸಲ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟರೂ ಸಹ ಇರಾನ್ ನ್ಯೂಕ್ಲಿಯರ್ ಟೆಸ್ಟ್ನಿಂದ ಹಿಂದೆ ಸರಿದಿರಲಿಲ್ಲ. ಬದಲಾಗಿ ಮುಂದುವರೆದು ನ್ಯೂಕ್ಲಿಯರ್ ಟೆಸ್ಟ್ಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡುವಂಥ ಕಾರ್ಯದಲ್ಲಿ ನಿರತವಾಗಿತ್ತು. ಇನ್ನೇನು ನ್ಯೂಕ್ಲಿಯರ್ ಬಾಂಬ್ ರೆಡಿ ಆಗೇ ಬಿಡ್ತು ಅನ್ನುವ ಸಂದರ್ಭದಲ್ಲೇ ಅಮೇರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದು ಅಲ್ಲದೆ ಇರಾನ್ನ ಪರಮೋಚ್ಚ ನಾಯಕ, ಧರ್ಮಗುರು ಅಂತ ಕರೆಸಿಕೊಳ್ತಾ ಇರತಕ್ಕಂತಹ ಆಯತ್ ಉಲ್ಲಾ ಅಲ್ ಖಮೇನಿ ಅವರನ್ನು ಕೊಂದು ಮುಗಿಸ್ತು. ಅದರ ಪರಿಣಾಮ, ಅದರ ಕಾನ್ಸಿಕ್ವೆನ್ಸಸ್ಸನ್ನು ಇವತ್ತು ಇಸ್ರೇಲ್ ಮತ್ತು ಅಮೇರಿಕ ಎದುರಿಸ್ತಾ ಇದೆ. ಬಹುಶಃ ಅಮೇರಿಕವನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಅಮೇರಿಕ ಇತ್ತು. ಆದರೆ ಇರಾನ್ ಅಮೇರಿಕಾದ ಯಾವೆಲ್ಲ ಸೇನಾ ನೆಲೆಗಳಿದ್ದಾವೆ ಸುತ್ತಲೂ, ತನ್ನ ದೇಶದ ಸುತ್ತಲೂ ಇರತಕ್ಕಂಥ ಸೇನಾ ನೆಲೆಗಳನ್ನೇ, ಅಮೇರಿಕದ ಸೇನಾ ನೆಲೆಗಳನ್ನೇ ಇರಾನ್ ಒಂದೊಂದಾಗಿ ಒಡೆದು ಹಾಕ್ತಾ ಇದೆ. ದುಬೈ ಸೇರಿದ ಹಾಗೆ ಪ್ರಮುಖ ನಗರಗಳು ಇರಾನ್ನ ದಾಳಿಗೆ ತುತ್ತಾಗಿದೆ. ಇನ್ನು ಅಮೆರಿಕದ ಮೇಲೆ ಇರಾನ್ ಪ್ರತೀಕಾರದ ದಾಳಿಯನ್ನು ಮುಂದುವರೆಸಿದೆ. ಶತಕೋಟಿ ಡಾಲರ್ ಶಸ್ತ್ರಾಸ್ತ್ರವನ್ನು ನಾಶ ಮಾಡಿರುವಂಥದ್ದು ಇರಾನ್. ಅಮೆರಿಕದ ಅತಿ ದೊಡ್ಡ ರಾಡಾರ್ ನಾಶವಾಗಿದೆ. ಅಮೆರಿಕದ AN/FPS 132 ನಾಶಪಡಿಸಿರೋದಾಗಿ ಇರಾನ್ ಹೇಳಿಕೊಂಡಿದೆ. 5,000 ಕಿಲೋಮೀಟರ್ಗಳ ಟ್ರ್ಯಾಕಿಂಗ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ರಾಡಾರ್ ಸಿಸ್ಟಮ್ ಅನ್ನೇ ಧ್ವಂಸ ಮಾಡಿದೆ ಇರಾನ್. ಸಂಘರ್ಷದ ಕಿಚ್ಚು ಐರೋಪ್ಯ ಒಕ್ಕೂಟಕ್ಕೂ ತಾಗುವಂತಹ ಭೀತಿ ಈಗ ಎದುರಾಗಿರುವಂಥದ್ದು. ಈಗ ಯುರೋಪಿಯನ್ ಒಕ್ಕೂಟಕ್ಕೂ ಸಹ ಇದರ ಒಂದು ಸಂಘರ್ಷದ ಭೀತಿ. ಯಾಕೆಂದರೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಈ ಯುದ್ಧಕ್ಕೂ ಮಧ್ಯಪ್ರವೇಶ ಮಾಡಬಹುದು ಅಂತ. ಸದ್ಯಕ್ಕೆ ಈಗ ಡೈರೆಕ್ಟ್ ಕ್ಲಾಶ್ ಆಗ್ತಾ ಇರೋದು ಇಸ್ರೇಲ್ ಆ್ಯಂಡ್ ಇರಾನ್ ನಡುವೆ. ಆದರೆ ಯಾವಾಗ ಇಸ್ರೇಲ್ಗೆ ಅಮೇರಿಕ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೋ, ಸಹಜವಾಗಿ ಇಂಡೈರೆಕ್ಟ್ ಸಪೋರ್ಟನ್ನು ಚೀನಾ ಮತ್ತು ರಷ್ಯಾ ಇರಾನ್ಗೆ ಘೋಷಣೆ ಮಾಡ್ತು. ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತು. ಅದರಂತೆ ಇರಾನ್ಗೀಗ ಚೀನಾ ಮತ್ತು ರಷ್ಯಾ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳು ಎರಡೂ ಗುಂಪಿನ ಜೊತೆಗೆ ನಿಂತ್ಕೊಂಡ್ರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು. ಇನ್ನು ವಿಶ್ವ ತಜ್ಞರ ಪ್ರಕಾರ, ಅಂತಾರಾಷ್ಟ್ರೀಯ ತಜ್ಞರ ಪ್ರಕಾರ ಇದು 3ನೇ ಜಾಗತಿಕ ಯುದ್ಧಕ್ಕೂ ಸಹ ಕಾರಣ ಆಗಬಹುದಾದಂತಹ ಒಂದು ಆತಂಕ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಇಡೀ ವಿಶ್ವದ ಮೇಲೆ ಈ ಪೆಟ್ರೋಲಿಯಂನ ಸಾಗಾಟದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಪರಿಣಾಮ ಬಿದ್ದಿದೆ ವೀಕ್ಷಕರೇ. ಭಾರತಕ್ಕಂತೂ ವಿ ಡೋಂಟ್ ನೋ ಏನಾಗುತ್ತೋ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ. ಯಾಕೆಂದರೆ 88% ಪೆಟ್ರೋಲಿಯಮನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆನೇ ನೆಚ್ಕೊಂಡಿದ್ದೀವಿ 88%. ಮಿಕ್ಕಿದ್ದು ನಾವು ಭಾರತದಲ್ಲಿ ಉತ್ಪಾದನೆ ಮಾಡ್ಕೋತೀವಿ, ಅದು ಇದು ಸಣ್ಣ ಪುಟ್ಟ ಮೂಲಗಳಿಂದ. ಈ 88 ಉತ್ಪಾದನೆಗಳ ಪೈಕಿ 44%, ಅಂದರೆ ಮೋರ್ ದೆನ್ 50% ನಾವು ಇರಾನ್ನಿಂದಲೇ ಪೆಟ್ರೋಲಿಯಮನ್ನು ತರಿಸ್ಕೊಳ್ಳುವಂಥದ್ದು. ಆದರೆ ಇವತ್ತು ಅದೇ ಇರಾನ್ ಯುದ್ಧಗ್ರಸ್ತ ಭೂಮಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ನಮಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹೇಳಲಾಗ್ತದೆ. ಮಗದೊಂದು ಕಡೆ ಇರಾನ್ ಇಡೀ ಜಗತ್ತಿಗೆ 20% ಪೆಟ್ರೋಲನ್ನು ಮಾರಾಟ ಮಾಡುತ್ತೆ, ಕಳಿಸ್ಕೊಡುತ್ತೆ.
ಈಗ ಇದೇ ಇರಾನ್ ಇವತ್ತು ಈ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ದೊಡ್ಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಇದು ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗ್ಬೋದು. ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರದ ದಾಳಿ ಮಾಡ್ತಾ ಇದೆ. ಇರಾನ್ ಡ್ರೋನ್ ದಾಳಿಗೆ ಅಮೆರಿಕದ 6 ಸೈನಿಕರು ಸಾವನ್ನಪ್ಪಿದ್ದಾರೆ. ಸೊ 4 ಗುರುತನ್ನ ಪೆಂಟಗನ್ ಪತ್ತೆ ಮಾಡಿದೆ. ಆರ್ಮಿ ರಿಸರ್ವ್ ಸಸ್ಟೈನ್ಮೆಂಟ್ ಘಟಕದಲ್ಲಿ ಸೈನಿಕರಿದ್ದರು. ಭಾನುವಾರದ ಪ್ರತೀಕಾರದ ದಾಳಿಯಲ್ಲಿ 6 ಸೈನಿಕರು, ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ದಾರೆ. ಸೈನಿಕರನ್ನು 103ನೇ ಸಸ್ಟೈನ್ಮೆಂಟ್ ಕಮಾಂಡ್ಗೆ ಕರ್ತವ್ಯಕ್ಕೋಸ್ಕರ ನಿಯೋಜನೆ ಮಾಡಲಾಗಿತ್ತು. ಆದರೆ ಇರಾನ್ನ ಈ ಪ್ರತೀಕಾರದ ದಾಳಿಗೆ ಈ ಒಂದು ಅಮೆರಿಕದ ಸೈನಿಕರು 6 ಜನ ಮೃತಪಟ್ಟಿರುವಂಥದ್ದು. ಬಹುಶಃ ಈ ಪರಿಸ್ಥಿತಿ ಹೀಗೆ ಮುಂದುವರ್ಕೊಂಡು ಹೋದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ಬೋದು. ಇಲ್ಲಿ ಯಾರಾದರೂ ಒಬ್ಬರಾದರೂ ಯುದ್ಧದ ಈ ಸಿಚುವೇಶನ್ಗೆ ಫುಲ್ ಸ್ಟಾಪನ್ನು ಹಾಕಬೇಕಾಗಿದೆ. ಇಲ್ಲಿ ಎರಡೂ ರಾಷ್ಟ್ರಗಳು ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಶತಾಯಗತಾಯ ಇರಾನ್ ಅಣು ವ್ಯವಸ್ಥೆಯಲ್ಲಿ ಮುಂದುವರಿಬಾರ್ದು ಅನ್ನುವ ಮನಸ್ಥಿತಿಯಲ್ಲಿದ್ದರೆ, ಮಗದೊಂದು ಕಡೆ ನಾವು ಏನಾದರೂ ಆಗಲಿ, ನಮ್ಮವ್ರು ಎಷ್ಟು ಜನ ಬೇಕಾದರೂ ಸಾಯಲಿ, ನಮ್ಮ ನಾಯಕನ ಬಲಿದಾನವಾಗಿದೆ, ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಸುಮ್ಮನೆ ಇರೋದಕ್ಕಂತೂ ತಯಾರಾಗಿಲ್ಲ, ನಾವು ಅಣುವನ್ನು ರೆಡಿ ಮಾಡೇ ಮಾಡ್ತೀವಿ, ಅಣುಬಾಂಬನ್ನು ರೆಡಿ ಮಾಡೇ ಮಾಡ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಇರಾನ್ ಇದ್ದಾರೆ. ಆದರೆ ಇಸ್ರೇಲ್ಗೆ ಏನು ಆತಂಕ ಅಂದರೆ, ಅಣು ಬಾಂಬ್ ರೆಡಿಯಾದ ವೆರಿ ನೆಕ್ಸ್ಟ್ ಮೂಮೆಂಟ್ ಆ ಅಣು ಬಾಂಬನ್ನು ಪ್ರಯೋಗ ಮಾಡೋದೇ, ಹಾಕೋದೇ ಇಸ್ರೇಲ್ ಮೇಲೆ ಅನ್ನೋದು ಇಸ್ರೇಲ್ಗಿರ್ತಕ್ಕಂಥ ಭಯ. ಸೊ ಹಾಗಾಗಿ ಈ ಭಯದ ವಾತಾವರಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಕ್ಲಾಶಸ್ ಜಗತ್ತಿನ ಬೇರೆ ಬೇರೆ ದೇಶದ ನಾಗರಿಕರ ಸಾವಿಗೂ ಸಹ ಕಾರಣ ಆಗ್ತಾ ಇದೆ. ಭಾರತ ಒಂದು ರೀತಿಯಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದೆ. ಮಗದೊಂದು ಕಡೆ ಇರಾನ್ ಮೇಲಿನ ದಾಳಿಯನ್ನು ಖಂಡಿಸಿರುವಂಥದ್ದು ಮೆಹಬೂಬಾ ಮುಫ್ತಿ. ಜಮ್ಮು ಕಾಶ್ಮೀರದಲ್ಲಿ PDP ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಅವರು ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿಬಿಟ್ಟಿದ್ದಾರೆ. ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಅವರ ಪೋಸ್ಟರ್ಗೆ ಬೆಂಕಿನೇ ಹಚ್ಚಿಬಿಟ್ಟಿದ್ದಾರಂತೆ. ನೋಡಿ, ಮೆಹಬೂಬಾ ಮುಫ್ತಿ ಪೋಸ್ಟರ್ಗಳನ್ನು ಸುಟ್ಟು ಹಾಕಿರುವಂಥದ್ದು ಮೆಹಬೂಬಾ ಮುಫ್ತಿ. ಯಾಕೆ ಹೇಳಿ, ಬೆಂಜಮಿನ್ ನೇತನ್ಯಾಹು ಅವರು ಇರಾನ್ನ ಪರಮೋಚ್ಚ ನಾಯಕನ ಸಾವಿಗೆ ಕಾರಣ ಆಗ್ಬಿಟ್ರಲ್ಲ ಅಂತ. ಆದರೆ ಅದೇ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಆಗ ಮೆಹಬೂಬಾ ಮುಫ್ತಿ ಕಮಕ್ಕಿಮಕ್ ಅಂದಿರಲಿಲ್ಲ. ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಕಮಕ್ಕಿಮಕ್ ಅಂದಿರಲಿಲ್ಲ ಯಮ್ಮ. ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಎಷ್ಟೋ ಜನರನ್ನ ಕೊಂದು ಹಾಕಿದ್ರಲ್ಲ, ಅವರವರ ಧರ್ಮಪತ್ನಿಯವರ ಮುಂದ್ಗಡೆನೆ ಭಯೋತ್ಪಾದಕರು ಕೊಂದು ಹಾಕಿದ್ರಲ್ಲ, ಆಗ ಮೆಹಬೂಬಾ ಮುಫ್ತಿಯವರ ಅಡ್ರೆಸ್ಗೆ ಇರಲಿಲ್ಲ. ಈಗ ಪಾಪ ಇರಾನ್ನಲ್ಲಿ ತುಂಬ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿ ಮೆಹಬೂಬಾ ಮುಫ್ತಿ ಅವರು ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು. ಏನು ದೇಶದಾದ್ಯಂತ ಆಕ್ರೋಶ ಎದ್ದಿದ್ದು. ಆದರೆ ನಮ್ಮದೇ ನಾಗರಿಕರನ್ನು ಭಯೋತ್ಪಾದಕರು ಕೊಂದಂಥ ಸಂದರ್ಭದಲ್ಲಿ ಇವರೆಲ್ಲ ಅದು ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲ. ಇದು ಇವತ್ತು ಇವರಿಗೆ ಅಹಿಂಸೆ, ಅನಾಚಾರ, ಅನೈತಿಕತೆ ಅಂತ ಕಾಣಿಸ್ತಾ ಇದೆ. ಇದು ಇವರಿಗೆ ಭಯೋತ್ಪಾದನೆ ರೀತಿಯಲ್ಲಿ ಕಾಣಿಸ್ತದೆ. ನಮ್ಮ ಮೇಲೆ ನಡೆದಂಥ ದಾಳಿಯ ಸಂದರ್ಭದಲ್ಲಿ ಇವರು ಯಾರೂ ಸಹ ಕಮಕ್ ಅಂದಿರಲಿಲ್ಲ. ಇದು ಇವರ ಡಬಲ್ ಸ್ಟ್ಯಾಂಡರ್ಡ್ನ ನೀತಿ. ಮೆಹಬೂಬಾ ಮುಫ್ತಿಯವರು ಬೆಂಜಮಿನ್ ನೇತನ್ಯಾಹು ಅವರ ಫೋಟೋವನ್ನು ಸುಡ್ತಾ ಇದ್ದಾರೆ. ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹೋದರೆ ಭಾರತದ ಫಾರಿನ್ ಪಾಲಿಸಿಗಳ ಪೈಕಿ ಇಸ್ರೇಲ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಸಹ ಭಾರತ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸುತ್ತೆ. ನಮ್ಮ ಫಾರಿನ್ ವಿದೇಶಾಂಗ ನೀತಿಗಳ ಪ್ರಕಾರ ನಾವು ಇರಾನ್ಗೂ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಬದಲಾಗಿ ಇಸ್ರೇಲ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಸಹ ಭಾರತ ಬೆಂಬಲವಾಗಿ ನಿಲ್ಲುತ್ತೆ. ಖಮೇನಿ ಪುತ್ರನೇ ಇರಾನ್ನ ನೂತನ ಪರಮೋಚ್ಚ ನಾಯಕ ಅನ್ನುವ ಮಾತುಗಳು ಹರಿದಾಡ್ತಾ ಇದೆ. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಮುಜ್ತಬಾನನ್ನು ಮುಂದಿನ ಪರಮೋಚ್ಚ ನಾಯಕನಾಗಿ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಅಲಿ ಖಮೇನಿ ಅವರ 2ನೇ ಪುತ್ರ ಮುಜ್ತಬಾ ಅವರು. ಆದರೆ ಇದು ಇರಾನ್ನ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ದಾವೆ. ಆದರೆ ಇದನ್ನು ಸ್ವತಃ ಇರಾನ್ನ ಸರ್ಕಾರ ಖಚಿತಪಡಿಸಿಲ್ಲ. ಅಮೆರಿಕ ಇಸ್ರೇಲ್ ದಾಳಿಗೆ ಖಮೇನಿ ಬಲಿಯಾಗಿದ್ದಾರೆ. ಈಗ ಖಮೇನಿಯವರ ಪುತ್ರ, 2ನೇ ಪುತ್ರ, ಪರಮೋಚ್ಚ ನಾಯಕ ಮುಜ್ತಬಾನನ್ನು ಮುಂದಿನ ಪರಮೋಚ್ಚ ನಾಯಕನಾಗಿ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ನೋಡಿ, ಇವರೇ ಮುಜ್ತಬಾ ಅಂತ, ಮುಜ್ತಬಾ ಖಮೇನಿ ಅಂತ ಇವರ ಫುಲ್ ಹೆಸರು. ಮುಜ್ತಬಾ ಖಮೇನಿ ಆಯತ್ ಉಲ್ಲಾ ಅಲ್ ಖಮೇನಿ ಅವರ 2ನೇ ಪುತ್ರ.
ಇದು ಅಲ್ಲಿನ ಸಂಸತ್ತು, ಇರಾನ್ನ ಸಂಸತ್ತು ಇವರನ್ನು ಪರಮೋಚ್ಚ ನಾಯಕನಾಗಿ ಆಯ್ಕೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆಯತ್ ಉಲ್ಲಾ ಅಲ್ ಖಮೇನಿ ಅವರ ಎರಡನೇ ಪುತ್ರನೇ ಉತ್ತರಾಧಿಕಾರಿ ಖಮೇನಿ ಅವರದು ಅಂತ ಹೇಳಲಾಗ್ತಾ ಇದೆ ಮುಜ್ದಬಾ ಅವರು. ಆದರೆ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಯಾಕಂದರೆ ಇರಾನ್ ಅದ್ರ ಬಗ್ಗೆ ಯಾವುದೇ ರೀತಿಯಂಥ ಕನ್ಫರ್ಮೇಷನನ್ನು ಕೊಟ್ಟಿಲ್ಲ. ಆದರೆ ಇಸ್ರೇಲ್ ಏನು ಹೇಳ್ತಾ ಇದೆ ಅಂದರೆ, ನೀವು ಯಾರನ್ನ ಬೇಕಾದರೂ ನೀವು ಯಾರನ್ನೇ ಪರಮೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿದರೂ ಸಹ ಅವರನ್ನೂ ನಾವು ಮುಗಿಸ್ತೀವಿ ಅಂತ ಇಸ್ರೇಲ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಗದೊಂದು ಕಡೆ ಅಲ್ಲಿ ಪರಮೋಚ್ಚ ನಾಯಕ, ಧರ್ಮಗುರು ಅಂತ ನಾವು ಕರಿತೀವಿ, ಇವರು ಸರ್ಕಾರವನ್ನು ನಡೆಸೋದಿಲ್ಲ, ಬದಲಾಗಿ ಇವರು ಇಡೀ ಆ ಧಾರ್ಮಿಕ ವ್ಯವಸ್ಥೆಯನ್ನು, ಸರ್ಕಾರದ ವ್ಯವಸ್ಥೆಯನ್ನು, ಇಡೀ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಇವರು ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹೀಗಾಗಿ ಮುಜ್ತಬಾ ಖಮೇನಿಯವರು ಮುಂದಿನ ಉತ್ತರಾಧಿಕಾರಿ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ.